ಎಂಬ ಅಶೋಕ್ ಹೇಳಿಕೆ. ಯಾರ ಭವಿಷ್ಯವನ್ನ ಯಾರು ಹೇಳಲಿಕ್ಕೆ ಆಗುವುದಿಲ್ಲ. ಅಶೋಕ್ಗೆ ಲಕ್ಷ್ಮಣ್ ಸವದಿ ತಿರುಗೇಟು. ಅಳಿಯನ ಜೊತೆಗೆ ಅತ್ತೆ ಪರಾರಿ ಪ್ರಕರಣ. ಒಂಟಿಯಾಗಿ ಮನೆಗೆ ವಾಪಸ್ ಬಂದ ಆಂಟಿ. ದಾವಣಗೆರೆಯ ಮುದ್ದೇನಹಳ್ಳಿಯಲ್ಲಿ ನಡೆದಿದ್ದ ಘಟನೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೋ ಏನೋ ಗೊತ್ತಿಲ್ಲ. ಬಿಜೆಪಿಯಲ್ಲಂತೂ ಯಾವುದೇ ಕ್ರಾಂತಿ ಆಗುವುದಿಲ್ಲ. ಕೇಂದ್ರ ಸಚಿವ ವಿ ಸೋಮಣ್ಣ ಸ್ಪಷ್ಟನೆ. ಡಿಕೆಶಿಗೆ ಸುಲಭವಾಗಿ ಸಿಎಂ ಸ್ಥಾನ ಸಿಗೋದಿಲ್ಲ. ಜಾತಕದಲ್ಲಿ ಗುರುಬಲ ಯೋಗ ಸರಿಯಿಲ್ಲ. ಒಂದು ಅಧಿಕಾರ ಕಿತ್ತುಕೊಳ್ಳಬೇಕು ಎಂದ ಅಶೋಕ್.